ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಯಾವುದೇ ಇತರ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಒಂದು ಸರಳ ಹಾಯ್ ಎಂಬ ಸಂದೇಶ ಅದು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದಾ? ಎಲ್ಲಾ ಪ್ರೊಫೈಲ್ಗಳು ಅಸಲಿಯಾಗಿರದ ಈ ಡಿಜಿಟಲ್ ಜಗತ್ತಿನಲ್ಲಿ ಅಂತಹ ಮೆಸೇಜ್ಗಳು ಸುರಕ್ಷಿತವಾದವುಗಳ? ಉತ್ತರ ಈ ಕಥೆಯಲ್ಲಿದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ದಿ ಕೇರಳ ಸ್ಟೋರಿ 2 ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಇದು ಜಿಹಾದಿಗಳು ಮೊದಲು ಹಿಂದೂ ಮಹಿಳೆಯರೊಂದಿಗೆ ಹೇಗೆ ಸ್ನೇಹ ಬೆಳೆಸುತ್ತಾರೆ, ನಂತರ ಪ್ರೀತಿ ಮತ್ತು ವಿಶ್ವಾಸದ ಹೆಸರಿನಲ್ಲಿ ಭಾವನೆಗಳ ಜಾಲವನ್ನು ಹೇಗೆ ಹೆಣೆಯುತ್ತಾರೆ ಮತ್ತು ನಂತರ ಆ ವಿಶ್ವಾಸವನ್ನು ಹೇಗೆ ಆಯುಧವಾಗಿ ಬಳಸುತ್ತಾರೆ ಎಂಬುದರ ಕುರಿತು ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಅಂತಹದ್ದೇ ಒಂದು ಘಟನೆ 2025ರಲ್ಲಿ ಸಂಭವಿಸಿತು. ವಾರಾಣಸಿಯ 19 ವರ್ಷದ ವಿದ್ಯಾರ್ಥಿನಿ ಬಿಪಿಎಡ್ಗೆ ತಯಾರಿ ನಡೆಸುತ್ತಿದ್ದಳು. ಎಂದಿನಂತೆ ತನ್ನ ಕನಸುಗಳನ್ನು ಬೆನ್ನಟ್ಟುತ್ತಿದ್ದಳು. ಕಾಲೇಜಿನಲ್ಲಿ ಓಟವನ್ನು ಅಭ್ಯಾಸ ಮಾಡುತ್ತಿದ್ದಳು ಮತ್ತು ಉತ್ತಮ ಕ್ರೀಡಾಪಟುವಾಗುವ ಕನಸನ್ನು ಕಂಡಿದ್ದಳು. ಈ ಸಮಯದಲ್ಲಿ ಅವಳಿಗೆ ಇನ್ಸ್ಟಾಗ್ರಾಂನಲ್ಲಿ ಸಾಜಿದ್ ಎಂಬ ಯುವಕನೊಂದಿಗೆ ಸ್ನೇಹ ಬೆಳೆಯಿತು. ಆರಂಭದಲ್ಲಿ ಸಾಜಿದ್ ಜೊತೆಗಿನ ಆಕೆಯ ಸಂವಹನ ಸಾಮಾನ್ಯವಾಗಿತ್ತು. ದೈನಂದಿನ ಸಂದೇಶಗಳು, ಕಾಳಜಿಯ ಅಭಿವ್ಯಕ್ತಿಗಳು ಮತ್ತು ಅವಳ ಕನಸುಗಳನ್ನು ಬೆಂಬಲಿಸುವ ಮಾತುಕತೆಗಳು. ಕ್ರಮೇಣ ನಂಬಿಕೆ ಬೆಳೆಯಿತು. ಅದರ ನಂತರ ಸಾಜಿದ್ ಆ ಹಿಂದೂ ವಿದ್ಯಾರ್ಥಿನಿಯನ್ನು ತನ್ನ ಕೆಲವು ಸ್ನೇಹಿತರಿಗೆ ಪರಿಚಯಿಸಿದ. ಎಲ್ಲವೂ ಸಾಮಾನ್ಯವಾಗಿತ್ತು. ನಂತರ ಮಾರ್ಚ್ 29, 2025ರಂದು ಸಾಜಿದ್ ಆ ವಿದ್ಯಾರ್ಥಿನಿಯನ್ನು ಭೇಟಿಯಾಗಲು ಆಹ್ವಾನಿಸಿದ. ಸ್ಥಳ ಮಾಲ್ದಹಿಯಾದಲ್ಲಿನ ಒಂದು ಹುಕ್ಕಾ ಬಾರ್ ಆಗಿತ್ತು. ಹಿಂದೂ ವಿದ್ಯಾರ್ಥಿನಿ ಅಲ್ಲಿಗೆ ಹೋದಾಗ ಅಲ್ಲಿ ಸಾಜಿದ್ ತನ್ನ ಕೆಲವು ಸ್ನೇಹಿತರೊಂದಿಗೆ ಇದ್ದ. ವಾತಾವರಣ ಸಾಮಾನ್ಯವಾಗಿತ್ತು. ನಂತರ ಆ ಜಿಹಾದಿಗಳು ವಿದ್ಯಾರ್ಥಿನಿಗೆ ಮಾದಕ ದ್ರವ್ಯ ಬೆರೆಸಿದ ತಂಪು ಪಾನೀಯ ನೀಡಿ ಅದನ್ನು ಕುಡಿಯುವಂತೆ ಮಾಡಿದರು. ಅದರ ಲಾಭ ಪಡೆದು ಆ ಮತಾಂಧರು ಹಿಂದೂ ವಿದ್ಯಾರ್ಥಿನಿಯ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದರು. ಇದರಿಂದ ಅವರು ತೃಪ್ತರಾಗದಿದ್ದಾಗ ಸಾಜಿದ್ ಮತ್ತು ಅವನ ಸ್ನೇಹಿತರು ಹುಕ್ಕಾ ಬಾರ್ಗಳು ಸೇರಿದಂತೆ ವಿವಿಧ ಹೋಟೆಲ್ಗಳಲ್ಲಿ ಆ ಹಿಂದೂ ಹುಡುಗಿಯ ಮೇಲೆ 7 ದಿನಗಳ ಕಾಲ ಸಾಮೂಹಿಕ ಅತ್ಯಾಚಾರ ಎಸಗಿದರು. ಏತನ್ಮಧ್ಯೆ ಹಿಂದೂ ವಿದ್ಯಾರ್ಥಿನಿ ಮಾರ್ಚ್ 29ರಿಂದ ಕಾಣೆಯಾಗಿದ್ದ ಕಾರಣ ಆಕೆಯ ಕುಟುಂಬವು ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ದೂರು ದಾಖಲಿಸಿತು. ನಂತರ ಪೊಲೀಸರು ಏಪ್ರಿಲ್ 4ರ ಸಂಜೆ ಆಕೆಯನ್ನು ಪತ್ತೆ ಮಾಡಿದರು. ಕುಟುಂಬದ ಲಿಖಿತ ದೂರಿನ ಆಧಾರದ ಮೇಲೆ ಏಪ್ರಿಲ್ 6 ಮತ್ತು 7ರಂದು ಪ್ರಕರಣ ದಾಖಲಿಸಲಾಯಿತು. ಪೊಲೀಸರು ಕ್ರಮ ಕೈಗೊಂಡು ಜಿಹಾದಿ ಸಾಜಿದ್ ಸೇರಿದಂತೆ 6 ಆರೋಪಿಗಳನ್ನು ಬಂಧಿಸಿದರು. ಇಂದಿನ ಡಿಜಿಟಲ್ ಯುಗದಲ್ಲಿ ಈ ರೀತಿಯ ಮೋಸಗಳಿಂದ ಬಚಾವಾಗಲು ಕೆಲವು ಅಂಶಗಳು ಗಮನದಲ್ಲಿರಲಿ. ಅಪರಿಚಿತರನ್ನು ಬೇಗನೆ ನಂಬಬೇಡಿ. ಒಂಟಿಯಾಗಿ ಭೇಟಿಯಾಗುವುದನ್ನು ತಪ್ಪಿಸಿ. ನಿಮ್ಮ ಕುಟುಂಬಕ್ಕೆ ಎಲ್ಲಾ ವಿಚಾರಗಳನ್ನು ತಿಳಿಸಿ. ಒತ್ತಡ ಅಥವಾ ಬ್ಲ್ಯಾಕ್ ಮೇಲ್ಗೆ ಒಳಗಾದರೆ ತಕ್ಷಣ ಪೊಲೀಸರನ್ನು ಸಂಪರ್ಕಿಸಿ.